ಇನ್ಮೇಲಂತೂ ಡೈಲಿ ವಿಡಿಯೋಸ್ ಹಾಕ್ತೀನಿ. ನಾನು ಯಾಕೆ ಸ್ಟಾಪ್ ಮಾಡಿದ್ದು ಅಂದರೆ ಶಿವರಾತ್ರಿನೂ ಬಂದಿದ್ದ. ಸೊ ನಾನು ಹೆಂಗಿದ್ರು ಅವತ್ತು ಉಪವಾಸ ಇದೆ. ಸೊ ಉಪವಾಸ ಏನೂ ತಿಂದೇ ಇಲ್ಲ, ಏನು ವಿಡಿಯೋ ಹಾಕಲಿ ಅಂದ್ಬಿಟ್ಟು ಹಾಕಿರಲಿಲ್ಲ. ಸೊ ಆಮೇಲೆ ಅನಿಸ್ತು ಲೈಕ್ ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ನೋ ಯೂಸ್. ಸೊ ಅದಕ್ಕೆ ಲಾಂಗ್ ವಿಡಿಯೋಸ್ ಹಾಕೋದ ಅಂತ ಅಂದ್ಕೊಂಡೆ. ಸೊ ನಾಳೆ ಹಾಕೋಣ ಅಂತ ಅಂದ್ಕೊಂಡೇ ಇದೆ. ಬಟ್ ನಿಮಗೆ ಗೊತ್ತು, ನಾಳೆ ಅಂದರೆ ಅದು ಯಾವತ್ತೂ ಬರೋದೇ ಇಲ್ಲ. ಸೊ ಅದಕ್ಕೆ ಇವತ್ತು ರಿಯಲೈಸ್ ಆಯಿತು. ಸೊ ಇನ್ಮೇಲಿಂದ ಡೈಲಿ ಎಲ್ಲ ಹೆಂಗೆ ಮಾಡ್ತಾಯಿದೆ ಅದನ್ನೇ ಹಾಕೋದು. ಅಟ್ಲೀಸ್ಟ್ ನಂದು ಊಟ ತಿನ್ನೋದ್ರಲ್ಲಿ ಡಿಸಿಪ್ಲಿನ್ ಆಗಾದರೂ ಇರ್ತೀನಿ ಅಂತ. ಸೊ ಅದಕ್ಕೆ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ. ಸೊ ವ್ಯೂಸ್ ನಾನು ಕೇರೇ ಮಾಡಲ್ಲ, ಎಷ್ಟು ಬರ್ತದೆ ಏನಾಗ್ತದೆ ಅದು ಸೆಕೆಂಡ್ರಿ. ಫಸ್ಟ್ ನಾನು ಡಿಸಿಪ್ಲಿನ್ ಆಗಿದ್ದೀನಾ ಇಲ್ವೋ ಅದು ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ನಾನು ಇನ್ಮೇಲೆ ಡೈಲಿ ಹಾಕ್ತೀನಿ. ನೋಡೋಣ ನಾನು ಏನೇನು ತಿಂತೀನಿ ಅದನ್ನು ಅಂತ. ಸೊ ಲೀನ್ ಮಾಡ್ತಾಯಿದ್ದೀನಿ, ಲೀನ್ ಬಲ್ಕ್ ಲೈಕ್ ಋತಿಕ್ ರೋಷನ್. ಸೊ ಇನ್ನು 1 ಮಂತ್ ಇದೆ ಏಪ್ರಿಲ್ವರೆಗೂ. ನೋಡೋಣ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗೋದು. ಸೊ ನಾನು ವೀಡಿಯೋಸ್ ಆಗ್ತಾ ಇರಲಿಲ್ವಲ್ಲ. ಸೊ ಅವಾಗ ಫುಲ್ಲು ಮಧ್ಯದಲ್ಲಿ ಏನೇನೋ ತಿನ್ಕೊಬಿಡ್ತಾ ಇದೆ, ಲೈಕ್ ವೆರಿ ಚೀಟ್ ಮಾಡ್ತಾಯಿದ್ದೆ ಮೀಲ್ಸ್ ಜೊತೆ, ಡಯಟ್ ಜೊತೆ. ಸೊ ಅದಕ್ಕೆ ಇನ್ಮೇಲಿಂತೂ ಡೈಲಿ ವೀಡಿಯೋಸ್ ಹಾಕ್ತೀನಿ ಏನು ತಿಂತಾಯಿದ್ದೀನಿ ಅಂತ. ಓಕೆನಾ? ಸೊ ಲೆಟ್ಸ್ ಗೋ. ಸೊ ಬ್ರೇಕ್ಫಾಸ್ಟ್ ಬಂದು ಪಪ್ಪಾಯ ಮತ್ತು ಮೊಸರು ಮತ್ತು ಬಾಯ್ಲ್ಡ್ ಚೆನ್ನ ಮತ್ತು ಆಮ್ಲ, 2 ಎಗ್ಸು ಮತ್ತು ಪೊಮೊಗ್ರಾನೇಟ್. ಪರ್ಫೆಕ್ಟ್. ಲಂಚಿಗೆ ಗೊತ್ತೇ ಇದೆ, ಸೋಯಾ ಚಂಕ್ಸು. ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಸೋಯಾ ಚಂಕ್ಸ್ ಜೊತೆ ಮೊಸರು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಬಾಯ್ಲ್ಡ್ ಚೆನ್ನ ಜೊತೆ, ಮತ್ತು 2 ಎಗ್ಸು ಮತ್ತು ಸೀಬೆಕಾಯಿ ತೊಗೊಂಡಿದ್ದೀನಿ, ಮತ್ತು 200 ಗ್ರಾಮ್ಸ್ ಆಫ್ ಮಿಲ್ಕ್. ನೈಟ್ ಬಂದು ಅನ್ನ ಸಾಂಬಾರು ಮತ್ತು 2 ಎಗ್ಸು ಮತ್ತು ಸ್ವಲ್ಪ ಬಾಯ್ಲ್ಡ್ ಚೆನ್ನ ಅಷ್ಟೇ ಇದ್ದಿದ್ದು, ಖಾಲಿ ಆಗಿಬಿಟ್ಟಿತ್ತು. ಸೊ ದಿಸ್ ಈಸ್ ಇಟ್. ಆಮೇಲೆ 1 ಅವರ್ ವಾಕ್ ಮಾಡಿ ಮಲ್ಕೊಳ್ಳೋದೆ. ಸೊ ಬಾಯ್ ನಡೆಸಿಗೆ.